ಅತ್ತ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರೆ ಇತ್ತ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಅದರಂತೆ ಇವತ್ತು ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ದ. ಈ ಹಿಂದೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಲಾಗಿತ್ತು ಇದೇ ಪ್ರಕರಣದಲ್ಲಿ ನಟ ಚಿಕ್ಕಣ್ಣರದ್ದು. ಇದಾದ ಬಳಿಕ ಮತ್ತೆ ಜೈಲಲ್ಲಿ ದರ್ಶನ್ರನ್ನ ನಟ ಚಿಕ್ಕಣ್ಣ ಭೇಟಿ ಮಾಡಿದ್ರು. ಈ ಹಿನ್ನೆಲೆ ಚಿಕ್ಕಣ್ಣಗೆ ತನಿಖಾಧಿಕಾರಿ ಎಸಿಪಿ ಚಂದನ್ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಚಿಕ್ಕಣ್ಣ ಹಾಜರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭರತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ಈಗ ಚಿಕ್ಕಣ್ಣ ಯಾವೆಲ್ಲ ಪ್ರಶ್ನೆಗಳನ್ನ ಎದುರಿಸಿದ್ದಾರೆ, ವಿಚಾರಣೆ ಹೇಗಾಗ್ತಾ ಇದೆ ಅನ್ನೋದರ ಬಗ್ಗೆ? ವಿಜಯ್, ನಿನ್ನೆ ರಾತ್ರಿ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ಎಸಿಪಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿ ಆಗಿರುವಂತಹ ಎಸಿಪಿ ಚಂದನ್ ಕುಮಾರ್ ಅವರು ನೋಟಿಸ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ ಖುದ್ದು ತಾವು ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಸ್ವತಃ ಚಿಕ್ಕಣ್ಣ ಅವರು ಬಂದು ವಿಚಾರಣೆಗೆ ಒಳಪಟ್ಟಿದ್ದಾರೆ. ಸದ್ಯ 9 ಗಂಟೆಯಿಂದ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಈಗ 2.5 ತಾಸು ಅವರ ವಿಚಾರಣೆ ನಡೀತಾ ಇದೆ. ಈ ಪ್ರಮುಖವಾಗಿ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಅವರು ಸಾಕ್ಷಿಯಾಗಿದ್ದಾರೆ. ಅಂದರೆ ಈಗಾಗಲೇ 164 ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಚಿಕ್ಕಣ್ಣ ಅವರನ್ನ ಸಾಕ್ಷಿ ಅಂತ ಪರಿಗಣಿಸಿದ್ದಾರೆ. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿಯ ಕೊಲೆ ನಡೆದಂತಹ ದಿನ ಹಾಸ್ಯ ನಟ ಚಿಕ್ಕಣ್ಣ ಅವರು ಈ ಕೇಸ್ನಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಅವರ ಜೊತೆಗಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವರನ್ನ ಖುದ್ದು ಸ್ಟೇಷನ್ಗೆ ಕರೆಸಿ ಅವರ ಹತ್ರ ಒಂದು ಮಾಹಿತಿಯನ್ನು ತಗೊಂಡಿದ್ರು. ಜೊತೆಗೆ 164 ಹೇಳಿಕೆಯನ್ನು ಕೂಡ ದಾಖಲಿಸಿ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಚಿಕ್ಕಣ್ಣ ಅವರನ್ನ ಸಾಕ್ಷಿ ಅಂತ ಪರಿಗಣಿಸಿ ಒಂದು ಉಲ್ಲೇಖನ ಮಾಡಲಾಗಿದೆ. ಇದೆಲ್ಲ ಆಗಿದ್ರೂ ಕೂಡ ಈ ನಡುವೆ ಅಂದ್ರೆ ಕಳೆದ ವಾರದಲ್ಲಿ ನಟ ಚಿಕ್ಕಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ಅವರನ್ನ ಹೋಗಿ ಭೇಟಿ ಮಾಡಿ ಬರ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ, ಚಿಕ್ಕಣ್ಣ ಅವರು ಅದೇ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಾರೆ. ಈಗಿದ್ರೂ ಕೂಡ ಖುದ್ದು ಜೈಲಿನಲ್ಲಿ ಹೋಗಿ ಚಿಕ್ಕಣ್ಣ ಅವರು ಭೇಟಿ ಮಾಡುವಂತಹ ಸಂದರ್ಭ ಯಾಕಿತ್ತು ಅನ್ನೋದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇದೇ ಕಾರಣಕ್ಕಾಗಿಯೇ ತನಿಖಾಧಿಕಾರಿ ಎಸಿಪಿ ಚಂದನ್ ಅವರು ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರು. ಈಗಾಗಲೇ ಚಿಕ್ಕಣ್ಣ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಚಿಕ್ಕಣ್ಣ ಅವರು ಭೇಟಿ ಮಾಡಿದ ಒಂದು ಅಸಲಿ ಕಾರಣ ಏನು, ಯಾವ ಒಂದು ಉದ್ದೇಶದಿಂದ ಚಿಕ್ಕಣ್ಣ ಅವರು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು, ಈ ಭೇಟಿ ವೇಳೆ ಅಂದ್ರೆ ದರ್ಶನ್ ಅವರು ಚಿಕ್ಕಣ್ಣ ಅವರನ್ನ ಭೇಟಿ ಮಾಡಿದಂತಹ ವೇಳೆಯಲ್ಲಿ 164 ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಪಡೆದುಕೊಂಡ್ರ, ಅಂದ್ರೆ ಚಿಕ್ಕಣ್ಣ ಅವರು ಏನಾದರೂ ನಾನು ಈ ತರ ಒಂದು 164 ಹೇಳಿಕೆಯಲ್ಲಿ ಈ ರೀತಿಯಾದ ಒಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀನಿ ಅಂತ ಏನಾದರೂ ದರ್ಶನ್ ಅವರ ಬಳಿ ಅವರು ಹೇಳಿದ್ರ. ಸೊ ದರ್ಶನ್ ಅವರೇನಾದರೂ ಚಿಕ್ಕಣ್ಣ ಅವರಿಗೆ ಒಂದು ಪ್ರಭಾವ ಬೀರಿದ್ರ, ಅಂದ್ರೆ ಸಾಕ್ಷಿ ಹೇಳಿಕೆ ಈಗಾಗಲೇ ಅವರು ನಮೂದನೆ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವರ ಮೇಲೆ ಏನಾದರೂ ದರ್ಶನ್ ಅವರು ಪ್ರಭಾವ ಬೀರಿದಾರ. ಸೊ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಈಗ ಎಸಿಪಿ ಚಂದನ್ ಕುಮಾರ್ ಅವರು ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಈ ವಿಚಾರಗಳನ್ನ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಚಿಕ್ಕಣ್ಣ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಗೆ ಯಾವೆಲ್ಲ ಮಾತುಕತೆ ಆಯಿತು, ಯಾವ ವಿಚಾರಗಳಿಗಾಗಿ ನೀವು ಜೈಲಿಗೆ ಭೇಟಿ ಕೊಟ್ಟಿದ್ದೀರಿ ಯಾಕಂತ ಹೇಳಿದ್ರೆ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ, ನೀವು ಸಾಕ್ಷಿಯಾಗಿದ್ದೀರಾ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀವು ಹೋಗಿ ಜೈಲಿಗೆ ಭೇಟಿ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಯಾಕಿತ್ತು ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಚಿಕ್ಕಣ್ಣ ಅವರ ಎದುರಿಗೆ ಎಸಿಪಿ ಚಂದನ್ ಕುಮಾರ್ ಅವರು ಮುಂದಿಡ್ತಾ ಇರುವಂಥದ್ದು. ಈ ವಿಚಾರವಾಗಿ ಈಗಲೇ 2.5 ಗಂಟೆಗಳಿಂದ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಚಿಕ್ಕಣ್ಣ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಇದೇ ವಿಚಾರವಾಗಿ ಸಾಕಷ್ಟು ಗಂಭೀರವಾದ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಎಸಿಪಿ ಚಂದನ್ ಕುಮಾರ್ ಅವರು ಚಿಕ್ಕಣ್ಣ ಅವರ ಹತ್ರ ಮಾಹಿತಿಯನ್ನು ಕೂಡ ಈಗ ಪಡೆದುಕೊಳ್ತಾ ಇರುವಂಥದ್ದು. ವಿಜಯ್, ಭರತ್, ಈಗ ಸಾಮಾನ್ಯವಾಗಿ ಚಿಕ್ಕಣ್ಣಗೆ ಪ್ರಶ್ನೆ ಕೇಳಿದಾಗ ನಾವು ಸಹಜವಾಗಿ ಹಾಗೆ ಎಲ್ಲರೂ ಹೋಗಿ ಮೀಟ್ ಮಾಡಿದ್ವಿ ಅಥವಾ ಪೂಜೆ ಆಗಿತ್ತು ಪ್ರಸಾದ ಕೊಡ್ಲಿಕ್ಕೆ ಹೋದ್ವಿ ಅಂತಾನೆ ಹೇಳ್ಬೋದು. ಬಟ್ 164 ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಅದನ್ನು ಬದಲಾಯಿಸೋದಕ್ಕಂತೂ ಹೇಗೂ ಆಗಲ್ಲ. ಹಾಗಿದ್ರೂ ಏನ್ ಮಾತಾಡಿರಬಹುದು ಅನ್ನೋದನ್ನ ಬಾಯಿ ಬಿಡಿಸಬೇಕಾಗಿದೆ ಚಿಕ್ಕಣ್ಣ ಅವರ ಕಡೆಯಿಂದ. ಹೀಗಾಗಿ ಯಾವ ತರ ಪೊಲೀಸರು ವಿಚಾರಣೆಗೆ ಒಳಪಡಿಸಬಹುದು ಚಿಕ್ಕಣ್ಣರನ್ನ ಅಂತ? ವಿಜಯ್, ಖಂಡಿತವಾಗ್ಲೂ ಅಂದ್ರೆ ಸಹಜವಾಗಿ ಸಾಮಾನ್ಯವಾಗಿ ಈ ಭೇಟಿ ಆಗಿರಬಹುದು ಅಂತ ಚಿಕ್ಕಣ್ಣವರು ಪೊಲೀಸರ ಮುಂದೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವತ್ತಿನ ದಿನ ನಟ ಧನ್ವೀರ್ ಅವರು ಹೋಗಿರ್ತಾರೆ, ಅಭಿಷೇಕ್ ಅಂಬರೀಶ್ ಅವರು ಕೂಡ ಹೋಗಿರ್ತಾರೆ. ಸೊ ಅವರಿಬ್ಬರು ಕೂಡ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಥವಾ ಅವರು ಸಾಕ್ಷಿಯಾಗಿ ಇಲ್ಲ, 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಲ್ಲ ಅಂತ ಹೇಳಿದ್ರೆ ಅಭಿಷೇಕ್ ಅವರಾಗಿರ್ಬೋದು, ಧನ್ವೀರ್ ಆಗಿರ್ಬೋದು. ಆದರೆ ಚಿಕ್ಕಣ್ಣವರು ಈ ಕೇಸ್ನಲ್ಲಿ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಪೊಲೀಸರ ಒಂದು ಅಂಡರ್ ಅಲ್ಲಿ ಬರ್ತಾರೆ. ಸೊ ಈ ಕೇಸ್ನಲ್ಲಿ ತುಂಬಾ ಪ್ರಮುಖವಾಗಿ ಅವರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸಾಕ್ಷಿಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ಕೂಡ ಪೊಲೀಸರ ಒಂದು ಜವಾಬ್ದಾರಿ ಆಗಿರುತ್ತೆ. ಇನ್ನು ಜೊತೆಗೆ ಅವರು ಏನಂತ ಹೇಳಿದ್ರೆ ಈ ಕೇಸ್ನಲ್ಲಿ ತುಂಬಾ ಪ್ರಮುಖವಾದ ಒಂದು ಆರೋಪಿ ಆಗಿರೋದ ದರ್ಶನ್ ಅವರು. ಸೊ ಸಾಕ್ಷಿ ಮೇಲೆ ಅವರು ಪ್ರಭಾವ ಬೀರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ನಿಟ್ಟಿನಲ್ಲಿ ಚಿಕ್ಕಣ್ಣವರಿಗೂ ಕೂಡ ಇದು ಗಮನಕ್ಕೆ ಇರಬೇಕಾಗಿತ್ತು. ಯಾಕಂದ್ರೆ ಈ ಕೇಸ್ನಲ್ಲಿ ನಾನು ಈಗಾಗಲೇ 164 ಹೇಳಿಕೆಯನ್ನು ದಾಖಲು ಮಾಡಿದ್ದೀನಿ, ನನ್ನ ಸುತ್ತ ಒಂದಿಷ್ಟು ಪೊಲೀಸ್ ವಿಚಾರಣೆ ಆಗಿದೆ, ನಾನಿಷ್ಟು ಪ್ರಮುಖವಾದ ಒಂದು ಅಂಶಗಳನ್ನ ನನ್ನ ಬಳಿ ಅವರು ಮಾಹಿತಿಯಾಗಿ ಪಡೆದುಕೊಂಡಿದ್ದಾರೆ. ಸೊ ಈಗಿರುವಂತಹ ಸಂದರ್ಭದಲ್ಲಿ ತಾನು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ಸ್ವತಃ ಚಿಕ್ಕಣ್ಣವರಿಗೆ ಬರಬೇಕಾಗಿತ್ತು. ಆದರೆ ಎಲ್ಲೊಂದು ಕಡೆ ಅವರು ಇದನ್ನ ಯೋಚನೆ ಮಾಡದೆ ಅವ್ರಿಗೆ ಜೈಲಿಗೆ ಹೋಗಿ ಭೇಟಿ ಮಾಡಿ ಬಂದರು. ಆದರೆ ಇದು ತನಿಖೆಗೆ ಏನಾದರೂ ಒಂದಿಷ್ಟು ಅಡ್ಡಿಪಡಿಸುತ್ತಾ
ಯಾಕಂತ ಹೇಳಿದ್ರೆ ಚಿಕ್ಕಣ್ಣ ಅವರು 164 ಹೇಳಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ದಾಖಲು ಮಾಡಿದ್ರು ಅನ್ನೋದು ದರ್ಶನ್ ಅವರಿಗೆ ಗೊತ್ತಿರಲ್ಲ. ಈ ಭೇಟಿಯಲ್ಲಿ ಏನಾದರೂ ಅವರು ಯಾವ ರೀತಿಯಾದ ಒಂದು ಮಾಹಿತಿಯನ್ನು ಪಡೆದುಕೊಂಡ್ರು ಚಿಕ್ಕಣ್ಣ ಅವರ ಬಳಿಯಿಂದನೇ ಎನ್ನುವ ಮಾಹಿತಿಯನ್ನ ಚಿಕ್ಕಣ್ಣ ಅವರೇ ಏನಾದರೂ ಬಿಟ್ಟುಕೊಟ್ಟಿದ್ದಾರೆ ದರ್ಶನ್ಗೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುತ್ತೆ. ಇನ್ನೊಂದೇನೆಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದುವರೆಗೂ ಪೊಲೀಸರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಫೈನಲ್ ಆಗಿ ಇನ್ನು ವರದಿಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಇನ್ನು ಪೆಂಡಿಂಗ್ ಇದೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೂ ಮುಂಚೆನೇ ಚಿಕ್ಕಣ್ಣ ಅವರು 164 ಹೇಳಿಕೆಯನ್ನು ದಾಖಲು ಮಾಡಿರುವಂಥ ಚಿಕ್ಕಣ್ಣ ಅವರು ಜೈಲಿನಲ್ಲಿ ಹೋಗಿ ಆರೋಪಿಯನ್ನು ಭೇಟಿ ಮಾಡ್ತಾರೆ ಅಂತೇಳಿ ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಇದೇ ನಿಟ್ಟಿನಲ್ಲಿ ಪೊಲೀಸರು ಯಾಕಂತ ಹೇಳಿದ್ರೆ 164 ಹೇಳಿಕೆಯನ್ನು ಸಾಕ್ಷಿಯಾಗಿ ಪರಿಗಣಿಸಿರುವಂಥ ಚಿಕ್ಕಣ್ಣ ಅವರನ್ನ ರಕ್ಷಣೆ ಮಾಡಬೇಕಾಗಿರೋದು, ಜೊತೆಗೆ ಆರೋಪಿಯಿಂದ ಅವರನ್ನ ದೂರ ಇರುವಂತೆ ನೋಡ್ಕೋಬೇಕಾಗಿರೋದು ಕೂಡ ಪೊಲೀಸರ ಒಂದು ಜವಾಬ್ದಾರಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಅಂದ್ರೆ ಈ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನ ಮೀಟ್ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ತನಿಖೆಗೆ ಅಡ್ಡಿ ಆಗ್ಬೋದು ಅಥವಾ ತನಿಖೆಯ ಆಯಾಮಕ್ಕೆ ಏನಾದರೂ ಬೇರೆ ತಿರುವುಗಳು ಸಿಗಬಹುದು ಅನ್ನೋ ಅನುಮಾನ ಈಗ ಪೊಲೀಸರಿಗೆ ಬಲವಾಗಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವ್ರನ್ನ ಖುದ್ದು ಈಗ ಸ್ಟೇಷನ್ಗೆ ಕರೆದು ದರ್ಶನ್ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ನೀವು ಚರ್ಚೆ ಮಾಡಿದ್ರೆ ದರ್ಶನ್ ಅವರು ನಿಮ್ಮ ಬಳಿ ಯಾವೆಲ್ಲ ಮಾಹಿತಿಗಳನ್ನ ಪಡೆದುಕೊಂಡ್ರು, ನೀವು ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳನ್ನ ದರ್ಶನ್ ಅವರಿಗೆ ಕೊಟ್ಟಿರ್ಬೋದು ಅನ್ನೋ ಒಂದು ಎಲ್ಲ ಈ ವಿಚಾರಗಳನ್ನ ಮುಂದಿಟ್ಟು ಇವತ್ತು ವಿಚಾರಣೆ ಮಾಡ್ತಾ ಇರುವಂಥದ್ದು ವಿಜಯ್. ಥ್ಯಾಂಕ್ ಯು ಭರತ್.